ಇನ್ನೊಂದು ಹೇಳ್ತೀನಿ ಅಂದ್ರೆ ವಕ್ಫ್ ಅಂತಿರಲ್ಲ ನಿಮ್ದು ಬಿಟ್ಟು ಬರಲ್ಲ. ಈ ವಕ್ಫ್ ಮುಸಲ್ಮಾನ್ ಕಿಂತ ಪ್ರಾಪರ್ಟಿ ಇಷ್ಟು ಹಜಾರೋ ಪಟ್ಟು ಜಾಸ್ತಿ ನಿಂಬಲ್ಲಿ ತುಂಬೋಗದಲ್ಲ ಪೂರ ತಿರುಪತಿ बालाजी के तो मंदिर में पूजा घंटी बजा पूजा करते हैं ना, और मन ಒಳಗ क्विंटल गಟ್ಟಲೆ ಬಂಗಾರ ಬಿದ್ದಿಲ್ವಾ, सोने चांदी ऐसा भंगार क्विंटल गಟ್ಟಲೆ वो देखो थोड़ा जाके ये तो क्या देखते इनके घर में क्या मिलता है और अंगड़ी कुंकुम मारोದು ಬೇರೆ, ಹೋಟೆಲ್ ಬೇರೆ, ಗಾಂಧಿ ಅದು ಕಬ್ಬಿನ ಹಾಲು ಮಾರೋದು ಅವ್ರು ವರ್ಷಕ್ಕೆ ಕೋಟ್ಯಾಂತರ ದುಡ್ಡು ಬರ್ತದ. ನಿನ್ನೆ ನಮ್ಮ ನಾಳುತ್ತಿರುವಂತಹ ಬಿಜೆಪಿ ಸರ್ಕಾರದ ಮತ್ತು ಬಿಜೆಪಿ ಸರ್ಕಾರ ಹಂಗ ಸಪೋರ್ಟು ಪಾರ್ಟಿಗಳು ಸಪೋರ್ಟ್ ಮಾಡೋದ್ರಿಂದಾಗಿ ಏನು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಪಾಸ್ ಆಗುತ್ತೆ ಅಂತ ಹೇಳಿ ಈಗ ಅದು ರಾಜ್ಯಸಭೆ ಬರ್ತದೆ. ರಾಜ್ಯಸಭೆ ಒಳಗೆ ಪೂರಾ ಫುಲ್ ಮೆಜಾರಿಟಿ ಬಿಜೆಪಿಗೆ ಇದ್ದದ ಮತ್ತು ಅಲ್ಲಿ ಪಾಸ್ ಮಾಡ್ತಿರ್ತಾರ ಅಂತ. ಈ ವಕ್ಫ್ ಬಿಲ್ ಪಾಸ್ ಮಾಡೋದ್ರ ಮುಖಾಂತರ ಈ ಮುಸಲ್ಮಾನರ ಏನು ಪ್ರಾಪರ್ಟಿ ಇಲ್ಲಿಗಲ್ಲಿ ಕಬ್ಜಾ ಮಾಡೋದು ಪ್ರಾಪರ್ಟಿ ಅದ, ಹಜಾರೋ ಕೋಟಿ ರೂಪಾಯಿ ಪ್ರಾಪರ್ಟಿ ಏನಪ್ಪ ಮುಸಲ್ಮಾನ ತೆಗೆದು ಅದು ಮಿಸ್ಯೂಸ್ ಆಗ್ಲಿಕ್ಕತ್ತದ. ಅದು ಎಲ್ಲ ತಗೊಂಡೇನಪ್ಪ ಅಂದ್ರ ಆ ಮುಸಲ್ಮಾನ ಸಮುದಾಯದ ಗರೀಬ್ ಜನಗಳು ಏನಿರ್ತಾರ, ಅವಿದ್ಯಾವಂತರ ಏನಿರ್ತಾರ, ಅನ್ಎಜುಕೇಟೆಡ್ ಇದಿರ್ತಾರ, ಪೂರ್ ಕಂಡೀಷನ್ಸ್ ಪೀಪಲ್ ಇರ್ತಾರ, ಅಂತ ಜನಗಳಿಗೆ ಅನುಕೂಲ ಆಗಂತ ನಾವು ಕ್ರಿಯೆಗಳನ್ನ ಮಾಡ್ತೀವಿ ಅಂತ ತಿಳ್ಕೊಂಡು ಈ ಹೇಳೋದ್ರ ಮುಖಾಂತರ ಈ ಬಿಲ್ ಸ್ಪೆಷಲಿ ನರೇಂದ್ರ ಮೋದಿಕ್ಕಿಂತ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಅದು ಒಂದು ಜಿದ್ದಿಂದು ಒಂದು ಬಿಲ್ ಇತ್ತು, ಅದು ಪಾಸ್ ಮಾಡ್ಕೊಂಡ್ಬಿಟ್ಟು ಅಂತ ಹೇಳ್ಕೆ. ಈ ಅಮೆಂಡ್ಮೆಂಟ್ ಮಾಡೋದ್ರ ಜೊತೆ ಈಗ ಚರ್ಚೆ ಆಲ್ ಓವರ್ ಇಂಡಿಯಾದಾಗ ನಡೆದು ಅಂದ್ರೆ ಈಗ ನೀವು ಹೌದಪ್ಪ ಅದು ಮುಸಲ್ಮಾನರದು ವಕ್ಫ್ ಪ್ರಾಪರ್ಟಿ, ಈ ವಕ್ಫ್ ಪ್ರಾಪರ್ಟಿ ಇಲ್ಲಿಗಲ್ ಅಂತ ಹೇಳ್ಕೆ. ಅವ್ರಿಗೆ ಇದನ್ನು ಗೊತ್ತಿರ್ಬೇಕು ವಕ್ಫ್ ಪ್ರಾಪರ್ಟಿ ಎಲ್ಲಿಂದ ಬರ್ತದೆ ಹೆಂಗ್ ಬರ್ತ ಅಂತ ಹೇಳ್ಕೆ. ये बिल लाने वालों को ये भी मालूम होना चाहिए कि ये प्रॉपर्टी कहां से आता और कैसे यूज होता ಅಂತ ಹೇಳಿ. ಇವ್ರು ಹೇಳೋದು ಒಂದೇನೆ ವಕ್ಫ್ ಪ್ರಾಪರ್ಟಿ ಬೇರೆ ತಮ್ ಬೇಕಾದ್ರು ಅಂಗಡಿ ಹಾಕ್ತಾರೆ, ತಮ್ ಬೇಕಾದ್ರು ಸ್ಕೂಲಿಗೆ ಜಾಗ ಕೊಟ್ಟಿರ್ತಾರೆ, ತಮ್ ಬೇಕಾದ್ರೆ ಲೀಸ್ ಕೊಟ್ಟಿರ್ತಾರೆ, ಗರೀಬಾಗಿ ಉಳಿದಾರ ಅಂತ ಹೇಳಿ ಅದನ್ನ ಸುಧಾರಣೆ ಮಾಡ್ತೀವಿ ಅಂತ ಹೇಳಿ. ನಾವೇನ್ ಹೇಳ್ಕತ್ತಿದ್ವಿ ಆಸ್ ಎ ಪೀಪಲ್ ಆಫ್ ಇಂಡಿಯಾ, ಸಿಟಿಜನ್ ಆಫ್ ಇಂಡಿಯಾ, ನಾವೇನ್ ಹೇಳೋದ್ರೆ ನೀವು ಖಾಲಿ ಮುಸಲ್ಮಾನ್ ಅಂತಲ್ಲ, मुसलमान प्रॉपर्टी करोड़ों हजारों करोड़ रुपए का जो प्रॉपर्टी मिसयूज ಆಗ್ಲಿಕ್ಕೆ ಅಂತ. ಅರೆ ಹಿಂದೂ ದೇವಿ ದೇವತೆಗಳ ಹೆಸರು ಮಾಡಿ ಸಾವಿರಾರು ಕೋಟಿ ರೂಪಾಯಿ ಸಾವಿರಾರು ಎಕರೆ ಜಮೀನುಗಳು ನಿಂಬಲ್ಲಿ ಇದ್ವಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ, ಅಲ್ಲಿ. ಅದೇ ಕೇದಾರ್ನಾಥ್ ಅಂತ ಹೇಳ್ತೀರಿ, ಬದ್ರಿನಾಥ್ ಅಂತ ಹೇಳ್ತೀರಿ, ರಾಮ ಮಂದಿರ ಜನ್ಮಭೂಮಿ ಅಂತ ಹೇಳ್ತೀರಿ, ಇದು ತಿರುಪತಿ ಬಾಲಾಜಿ ಮಂದಿರ ಅಂತ ಹೇಳ್ತೀರಿ. ಬೇರೆ ಎಲ್ಲ ಬೇರೆ ಮಠ ಮಂದಿರಗಳ ಹೆಸರ 106 ಎಕರೆ ಜಮೀನುಗಳದಾವ, ಒಳ್ಳೆ ಫರ್ಟೈಲ್ ಲ್ಯಾಂಡ್ ಇದ್ದದ, ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದದ, ಕರೋಡೋ ರೂಪಾಯಿ ಪ್ರಾಪರ್ಟಿ ಅದ್ರೊಳಗೆ ನೀವು ಉತ್ತು ಬಿತ್ತು ಬೆಳಿತಿರ್ತೀರಿ, ಅದು ಎಲ್ಲಿ ಹೋಗ್ಲಿಕ್ಕತ್ತದ್ರೊಳಗೆ. ಆ ಪ್ರಾಪರ್ಟಿ ಬಂದ್ ಯಾವ ಹಿಂದೂಗಳು ಖರ್ಚು ಮಾಡ್ಕತ್ತೀರಿ, ಯಾವ ಹಿಂದೂ ಸಮಾಜ ಗರೀಬ್ ಮಕ್ಳು ಖರ್ಚು ಮಾಡ್ಕತ್ತೀರಿ, ನೀವು ಯಾವ ಸ್ಕೂಲ್ ಕಾಲೇಜ್ ಕೊಡ್ಕತ್ತೀರಿ. ಅರೆ ಹಳ್ಳಿ ಒಳಗಿದ್ದಂತ ದಲಿತರಾಗುತ್ತದ, ದರಿದ್ರಾಗುತ್ತದ, ಒಬ್ಬ ದಲಿತ ಮಕ್ಕಳು ಒಂದು 5% ಖರ್ಚು ಮಾಡುದು ಉದಾಹರಣೆ ನಿಂಬಲ್ಲಿಲ್ಲ. ಎಲ್ಲಿ ಖರ್ಚು ಮಾಡ್ಕತ್ತೀರಿ, ಪ್ರಾಪರ್ಟಿ ಎಲ್ಲಿ ಹೋಗ್ಲಿಕ್ಕತ್ತದ್ರು, ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ. ತಿರುಪತಿ ಬಾಲಾಜಿ ಸಾವಿರಾರು ಕೋಟಿ ರೂಪಾಯಿ ಪ್ರತಿ ವರ್ಷ ಜಮಾ ಆಗ್ಲಿಕ್ಕತ್ತದ, ಎಲ್ಲ ಅದಕ್ಕೆ ಮಾಡಿ ಬಂದ್ಬಿಡ್ರಿ. अरे ये अपने तिरुपति बालाजी के जो मंदिर में घंटी पूजा करते हैं ना, और मन ಒಳಗ क्विंटल गಟ್ಟಲೆ भंगार बिद्दದ, सोने चांदी ऐसा भंगार क्विंटल गಟ್ಟಲೆ वो देखो थोड़ा जाके ये तो क्या देखते इनके घर में क्या मिलता है, तो मटन मिलेगा और बिरयानी मिलेगा और हड्डी मिलेगा. तुम लोग और ಶರಣನ ಗುಡಿ ಒಳಗೆ 106 ಅಂಗಡಿಗಳು ಇಟ್ಟಿದ್ರಿ, ಕುಂಕುಮ ಮಾರೋರು ಬೇರೆ, ಈ ಬತ್ತಿ ಬರೋರು ಬೇರೆ, ತೆಂಗು ಬರೋರು ಬೇರೆ, ಹೋಟೆಲ್ ಇರೋರು ಬೇರೆ, ಅದು ಕಬ್ಬಿನ ಹಾಲು ಮಾರೋರು ಬೇರೆ. ಅವ್ರದೇನಪ್ಪ ಅಂದ್ರೆ ವರ್ಷಕ್ಕೆ ಕೋಟ್ಯಾಂತರ ದುಡ್ಡು ಬರ್ತದ. ಯಾರಿಗೆ ಖರ್ಚು ಮಾಡ್ಕತ್ತೀರಿ? ಎಲ್ಲಿದ್ರಿ ಮುಜರಾಯಿ ಇಲಾಖೆಯವರು? ಎಲ್ಲಿ ಯಾವ ಊರಾಗಿದೆ ಮುಜರಾಯಿ ಇಲಾಖೆಯವರು? ಗಣಗಾಪುರ ದತ್ತನ ಗುಡಿಯದಲ್ಲಿ, ಗಣಗಾಪುರ ದತ್ತನ ಗುಡಿಯಾಗ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಮಹಾರಾಷ್ಟ್ರ, ಆಂಧ್ರ, ಕೇರಳ, ತಮಿಳುನಾಡು, ತೆಲುಗು ಈ ಎಲ್ಲಾ ಜನಗಳು ಮಾರಿ ರಾಜಸ್ಥಾನ್, ಗುಜರಾತ್ ಜನಗಳು ಬಂದಿರ್ತಾರ. ಕೋಟಿ ರೂಪಾಯಿ ಬಂದಿರ್ತಾವ. ಆ ಗುಡಿ ಪೂಜಾರಿಗಳದು ಎಲ್ಲಿ ಬೇಕಲ್ಲಿ ಲಾಡ್ಜ್ಗಳವ, ಎಲ್ಲಿ ಬೇಕಲ್ಲಿ ಬಿಲ್ಡಿಂಗ್ಗಳವ, ಔಟ್ ಆಫ್ ಕಂಟ್ರಿ ಒಳಗೆ ಬಿಸ್ನೆಸ್ ಇಡೋದ. ಮುಂಬೈ ಅಂತ ದೊಡ್ಡ ಹೋಟೆಲ್ ಬಿಸ್ನೆಸ್ ಮಾಡಕತ್ತದ. ಯಾರಪ್ಪ ತಂದದು? कहां से आया पैसा? क्या खेत में काम करके रोम बेವರು ಸುರಿಸಲು ಕಮಾಯಿ ಮಾಡಿ ದುಡ್ಡದು ಇದೇ ಗುಡಿಗೆ ಬಂದು ದುಡ್ಡದು, ಇದೇ ದುಡ್ಡಿಗೆ ಬಂದು ದುಡ್ಡು ಅದು ಮುಜರಾಯಿ ಇಲಾಖೆ ಸಂಬಂಧಪಟ್ಟವ. ಗದ್ದರಿಗೆ ಭಾಗವಂತ ದೇವಸ್ಥಾನದ ಕೋಟ್ಯಾಂತರ ದುಡ್ಡು ಬರ್ತಿರ್ತಾವ ಅಲ್ಲಿ. ಅದ್ರ ದುಡ್ಡು ಅಲ್ಲಿದ್ದಂತ MLA ಕಳ್ತನ ಮಾಡಂತ್ರಿ, FIR ರಿಜಿಸ್ಟರ್ ಆಗ್ತದ. ಆಫೀಸರ್ ದುಡ್ಡು ಬಂಗಾರ चोरी के सोना चोरी के FIR केस. अरे तुम्हारा ऑफिसर चोरी करके लेकर जा रहे हैं, बच्चों की शादी कर रहे, ಮಕ್ಕಳು ಮದುವೆ ಒಳಗೆ ಬಂಗಾರ ಹಾಕ್ಲಿಕ್ಕೆ ದೇವ್ರ ಮಕ್ಕ ಕದ್ದದ ಬಂಗಾರ ಹಾಕ್ಲಿಕ್ಕೆ ಇದ್ನ ನೀಚ್ ನೀವು ಇಳಿದ್ ಬಿಟ್ರಿ ಹಿಂದುತ್ವ ಹೆಸರು ಮ್ಯಾಗ. ನೋಡ್ರಿ ನಮ್ಗೆ ಸಾಯ್ಬೇಡ್ರಿ. ಗುಡಿ ಬಗ್ಗೆ ಮಾತಾಡ್ರಿ, ಅವ್ನ ಮಾತಾಡ್ಬೇಕು. ಯಾಕಂದ್ರೆ ಪಾಲಿಟಿಕ್ಸ್ ಮಾತಾಡ್ತಾರೆ, ಕಾಂಗ್ರೆಸ್ ಮಾತಾಡ್ತಾರೆ, JDS ಮಾತಾಡ್ತಾರೆ, BSP ಮಾತಾಡ್ತಾರೆ. ಕೋಟಿ ರೂಪಾಯಿ ಬರ್ಲಿಕ್ಕತ್ತದಲ್ಲಿ. ಅರೆ ಸಾವಿರಾರು ಹಸುಗಳು ಬರ್ತಾವಲ್ಲಿ. ಗೋರಕ್ಷಕ್ ಲೋಕ್ ಸುನ್ಲೋ, ಸಾವಿರಾರು ಹಸುಗಳು ಪ್ರತಿ ಗುಲ್ಬರ್ಗ ಜಿಲ್ಲೆ ಹಳ್ಳಿ ಜನಗಳು ಶರಣ ಬಸವೇಶ್ವರ ದೇವಸ್ಥಾನ ಹೆಸರಿನ ಮ್ಯಾಗ ಅಲ್ಲಿ ಗುಳಿ ತಂದ್ ಬಿಡ್ತಾರಲ್ಲಿ, ದೇವಸ್ಥಾನ ಕಳ್ಕೊಂಡ್ ಬಿಡ್ತಾರಲ್ಲಿ. ಒಂದು ಹಸುಗಳಿಲ್ಲ. गो रक्षा के नाम से तुम लोग सप्लाई कर रहे हो कसाई खाने को, शर्म आने चाहिए तुम लोगों को.
ನಮ್ಗೆ ಯಾಕೆ ತಲೆಗೆ ಇದು ಮಾಡ್ಕೊಂಡ್ಬಿಡ್ತೀರಿ? ಇಷ್ಟೇ ಬಾರಿ ಚರ್ಚೆ ಆಗ ತಾಕತ್ತೆ ಕಾಂಗ್ರೆಸ್ ಕಾಂಗ್ರೆಸ್ ತಾಕತ್ತಿತ್ತು ನಿಮ್ಗೆ ಕಾಂಗ್ರೆಸ್ ಅಂದ್ರೆ ಮುಜರಾ ಎಲಕ್ ಸೇರ್ಸ್ರಿ, ಇದ್ರ ಬಗ್ಗೆ ಮುಂದೆ ಮಾಡೋಣ ತಗೋರಿ, ಗೊತ್ತಾಗ್ತದೆ. ಅದು ಬಿಟ್ಕೊಂಡು ಗರಿ ಮುಜಬ್ ಜಾಕೆ ನಮಾಜ್ ಪಡ್ತೋನ್ಕೆ ಬಾಜು ದೇಕೋ ಬೇಡ ಹೋದೋ ಬೇಟೋ ಏನ್ ನಾಟಕನೇ ಚಲ. ಇದೆಲ್ಲ ಏನಂದ್ರೆ ಎಮೋಷನ್ ಹೋಗ್ಕೊತದ. ಎಮೋಷನ್ ಹೋಗಿ ಅವ್ರಿಗೆ ಏನ್ ಮಾಡ್ಲಿಕ್ಕೆ ಗೊತ್ತಿತ್ತು. ಅವ್ರಿಗೆ ಎಜುಕೇಶನ್ ಬಗ್ಗೆ ಗೊತ್ತಿಲ್ಲ, ರೋಡ್ ಬಗ್ಗೆ ಗೊತ್ತಿಲ್ಲ, ಹೆಲ್ತ್ ಬಗ್ಗೆ ಗೊತ್ತಿಲ್ಲ, ಶಿಕ್ಷಣದ ಬಗ್ಗೆ ಗೊತ್ತಿಲ್ಲ, ಎಂಪ್ಲಾಯ್ಮೆಂಟ್ ಬಗ್ಗೆ ಏನು ಗೊತ್ತಿಲ್ಲ. ಅನ್ಎಂಪ್ಲಾಯ್ಮೆಂಟ್ ಯಾವ ತರದ ತಾಂಡವಾಡ್ಲಿಕ್ಕೆ ದೇಶ ಅಂತ ಗೊತ್ತಿಲ್ಲ. ಖಾಲಿ ಸುನ್ನ ऐसा होगा जय श्री राम घंटी लेना जय श्री राम घर में खाने के लिए कुछ नहीं है. माँ बाप रो रहे, माँ बाप मर रहे, काम करने ಕೆಲಸ एलसंग फेट कर रहे, एलसंग को सपोर्ट करना, एलसंग गद्दारी कर रहे तो लात मारकर भगा देना. ये तो होना चाहिए ना, ये तो करना चाहिए ना. जय भीम, नमो बुद्धाय.